ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಉದ್ಘಾಟನೆಗೆ ಸೀಮಿತವಾದ ಚಿಕ್ಕಬಳ್ಳಾಪುರದ ಗಾಂಧಿ ಭವನ. ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ನಿರ್ಮಾಣವಾದ ಕಟ್ಟಡ 8 ತಿಂಗಳಿಂದ ಗಾಂಧಿ ಭವನದ ಬಾಗಿಲೇ ತೆರೆದಿಲ್ಲ. ಕಸದಿಂದ ತುಂಬಿ ನಾರುತ್ತಿರುವ ಗಾಂಧಿ ಭವನ. ಚಿಂತಾಮಣಿ ನಗರದ ಸರ್ಕಾರಿ ಶಾಲೆಯಲ್ಲಿ ಅನುಮತಿ ಇಲ್ಲದೆ ಪ್ರತಿಷ್ಠಾಪಿಸಿದ ಅಂಬೇಡ್ಕರ್ ಪುತ್ಥಳಿ ರಾತ್ರೋರಾತ್ರಿ ತೆರವು. ಹೈಕೋರ್ಟ್ ಆದೇಶದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತವೇ ತೆರವು. ಮುಂಜಾಗ್ರತಾ ಕ್ರಮವಾಗಿ ಚಿಂತಾಮಣಿಯಲ್ಲಿ ನಿಷೇಧಾಜ್ಞೆ ಜಾರಿ. ಮಳೆಗಾಲ ಆರಂಭವಾದರೂ ಚಿಕ್ಕಬಳ್ಳಾಪುರದಲ್ಲಿ ಎಚ್ಎನ್ ವ್ಯಾಲಿ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯ. ಎಚ್ಎನ್ ವ್ಯಾಲಿ ಕಾಲುವೆಗಳು ಹೂಳಿನಿಂದ ಮುಚ್ಚಿದರೂ ಕ್ರಮ ಇಲ್ಲ. ಮಳೆಯಾದರೆ ಚಿಕ್ಕಬಳ್ಳಾಪುರಕ್ಕೆ ಜಲಾವೃತ ಭೀತಿ. ಶಿಡ್ಲಘಟ್ಟದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ. ಕಾರ್ಮಿಕರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಬಾಲಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ ಎಂದ ನ್ಯಾಯಾಧೀಶರು. ವಾರ್ತೆಗಳ ವಿವರ. ಸರ್ಕಾರದ ಕುರುಡುತನಕ್ಕೆ ಇದೊಂದು ನಿದರ್ಶನ. ಸಾರ್ವಜನಿಕರ ತೆರಿಗೆ ಹಣ ಹೇಗೆ ಪೋಲು ಮಾಡಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ. ಸರ್ಕಾರಿ ಕೆಲಸ ದೇವರ ಕೆಲಸ ನಿಜ, ಆದರೆ ಸರ್ಕಾರಿ ಕಟ್ಟಡ ದೇವರ ಕಟ್ಟಡ ಎಂಬ ಹೊಸ ಮಾತು ಹುಟ್ಟುವುದಕ್ಕೆ ನಾಂದಿ. ಇನ್ನು ಗಾಂಧೀಜಿಯವರ 3 ಕೋತಿಗಳು ಪಾಪ 3 ಮುಚ್ಚಿಕೊಂಡು ಕೂತಿರುವಂತೆ ಮಾಡಿದೆ ಈ ಸ್ಟೋರಿ. ಏನು ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಕಣ್ಣು ಮುಚ್ಚಿ ಧ್ಯಾನಾವಸ್ಥೆಯಲ್ಲಿರೋ ಗಾಂಧೀಜಿ ಚಿತ್ರ. ಮೇಲೆ ಗಾಂಧೀಜಿ ಕಣ್ಣು ಮುಚ್ಚಿದ್ದಾರೆ, ಕೆಳಗೆ ಗಾಂಧಿ ಭವನಕ್ಕೆ ಬಾಗಿಲು ಜಡಿಯಲಾಗಿದೆ. ಗಾಂಧೀಜಿಯು ಕಣ್ಣು ತೆಗೆದಿಲ್ಲ, ಗಾಂಧಿ ಭವನಕ್ಕೆ ಬಾಗಿಲು ತೆಗೆದಿಲ್ಲ. ಇದು ಇಲ್ಲಿನ ಪರಿಸ್ಥಿತಿ. ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಗಾಂಧಿ ಭವನ ಉದ್ಘಾಟನೆ ದಿನ ಬಾಗಿಲು ತೆಗೆದಿರೋದು. ಅದರ ನಂತರ ಅತ್ತ ತಿರುಗಿ ನೋಡುವವರು ಇಲ್ಲವಾಗಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ಸಂಸದರಾಗಿದ್ದ ವೇಳೆ ಬಿಬಿ ರಸ್ತೆಯಲ್ಲಿ ಡಿಜಿಟಲ್ ಗ್ರಂಥಾಲಯ ನಿರ್ಮಾಣ ಮಾಡಿದಾಗಲೇ ಇಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಲು ಅಡಿಪಾಯ ಹಾಕಲಾಯಿತು. ಅನುದಾನದ ಕೊರತೆಯೋ ಇತರೆ ಸಮಸ್ಯೆಗಳು ಗೊತ್ತಿಲ್ಲ. ನಿರ್ಮಾಣ ಆಮೆಗತಿಯಲ್ಲಿ ಸಾಗಿ ಕೊನೆಗೆ 2024ಕ್ಕೆ ಕಾಮಗಾರಿ ಪೂರ್ಣಗೊಂಡಿತ್ತು. ಗಾಂಧಿ ಭವನ ನಿರ್ಮಾಣವಾಗಿದ್ದು ಈ ಹಿಂದೆ ಶಾಸಕರು ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವಧಿಯಲ್ಲಿಯೇ. ಆದರೂ ಅದು ಉದ್ಘಾಟನೆಯಾಗಿದ್ದು ಮಾತ್ರ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ. 2024ರ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ದಿನ ಈ ಗಾಂಧಿ ಭವನವನ್ನು ಅದ್ಧೂರಿಯಾಗಿಯೇ ಉದ್ಘಾಟನೆ ಮಾಡಲಾಯಿತು. ಅಂದು ಬಾಗಿಲು ತೆಗೆದು ಉದ್ಘಾಟನೆ ಮಾಡಿ ನಂತರ ಮುಚ್ಚಿದ ಬಾಗಿಲು 8 ತಿಂಗಳು ಕಳೆದರೂ ಮತ್ತೆ ತೆಗೆದೇ ಇಲ್ಲ. ಈ ಗಾಂಧಿ ಭವನದೊಳಗೆ ಅಂದಿನಿಂದ ಇಂದಿನವರೆಗೂ ಒಬ್ಬ ನರಪಿಳ್ಳೆ ಹೋಗಿಲ್ಲ. ಅಂದರೆ ಗಾಂಧಿ ಭವನ ಅನ್ನೋದು ಕೇವಲ ಉದ್ಘಾಟನೆಗೆ ಮಾತ್ರ ಸೀಮಿತವಾಗಿದೆ ಹೊರತು ಅಲ್ಲಿ ಯಾವುದೇ ರೀತಿಯ ಕಾರ್ಯಕಲಾಪಗಳು ನಡೆದಿಲ್ಲ. ಮುಂದೆ ನಡೆಯುವ ಸೂಚನೆಗಳು ಗೋಚರಿಸುತ್ತಿಲ್ಲ. ಇಲ್ಲಿ ನೋಡಿ, ಉದುರಿದ ತರಗೆಲೆಗಳು ಕಾಣ್ತಾ ಇದೆಯಲ್ಲ, ಇದಕ್ಕೆ ಇತ್ತೀಚಿನ 3 ದಿನಗಳಿಂದ ಸುರಿಯುತ್ತಿರೋ ಮಳೆ ನೀರು ಮಿಶ್ರಮವಾಗಿ ಇಲ್ಲಿಯೇ ಕೊಳೆತು ನಾರುತ್ತಿದೆ. ಕಳೆದ 8 ತಿಂಗಳಲ್ಲಿ ಗಾಂಧಿ ಭವನ ಬಾಗಿಲು ತೆಗೆದಿರೋದ್ರಲ್ಲಿ ಈ ಗಾಂಧಿ ಭವನದ ಆವರಣ ಸ್ವಚ್ಛ ಮಾಡೋ ಕೆಲಸವನ್ನು ಮಾಡಿದವರಿಲ್ಲ. ಈ ಗಾಂಧಿ ಭವನ ನಿರ್ಮಾಣ ಮಾಡಿದ್ದು ಯಾವ ಉದ್ದೇಶದಿಂದ, ಇಲ್ಲಿ ಯಾವ ರೀತಿಯ ಕಾರ್ಯಚಟುವಟಿಕೆ ನಡೆಸಬೇಕು, ಇದರ ಹೊಣೆ ಹೊತ್ತಿರುವ ಇಲಾಖೆ ಯಾವುದು, ಯಾಕೆ ಇದನ್ನು ಇಷ್ಟು ನಿರ್ಲಕ್ಷ್ಯ ಮಾಡಲಾಗಿದೆ ಎಂಬಿತ್ಯಾದಿ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಸಾರ್ವಜನಿಕ ತೆರಿಗೆ ಹಣ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಪ್ರತಿಷ್ಠಿತ ಜಾಗದಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಸಾರ್ವಜನಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಬಹುದಾ ಇಲ್ಲವಾ ಎಂಬ ಬಗ್ಗೆಯೂ ಮಾಹಿತಿ ಇಲ್ಲವಾಗಿದೆ. ಇನ್ನು ಗಾಂಧಿಯವರ ತತ್ವ ಆದರ್ಶಗಳನ್ನು ಜನರಿಗೆ ಪ್ರಚಾರ ಪಡಿಸುವ ಉದ್ದೇಶ ಇದ್ದಿದ್ದರೆ ಬಾಗಿಲು ತೆಗೆದು ಆ ಕೆಲಸವನ್ನಾದರೂ ಮಾಡಬೇಕಿತ್ತು. ಆದರೆ ಕಳೆದ 8 ತಿಂಗಳಿನಲ್ಲಿ ಅದು ನಡೆದಿಲ್ಲ.
ಕಾರ್ಯಚಟುವಟಿಕೆ ಬಗ್ಗೆ ಇರಲಿ, ಕನಿಷ್ಠ ಸ್ವಚ್ಛತೆ ಮಾಡುವುದಕ್ಕೂ ಸಂಬಂಧಿಸಿದ ಇಲಾಖೆ ಗಮನ ಹರಿಸದಿರುವುದು ಸರ್ಕಾರದ ಬದ್ಧತೆಗೆ ಹಿಡಿದ ಕನ್ನಡಿಯಾಗಿದೆ. ನಮಸ್ಕಾರ, ನಾನು ನಾಗೇಂದ್ರ ಬಾಬು ಅಂತೇಳಿ ಹಿರಿಯ ನಾಗರಿಕ. ಒಂದು ವಿಷಯನ ಅತ್ಯಂತ ವಿಷಾದದಿಂದ ಇವತ್ತು ನಿಮ್ಮ ಸಿ ಚಾನಲ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನು ಅಂದರೆ, ಸಾರ್ವಜನಿಕರ ತೆರಿಗೆ ಹಣ ಯಾವ ರೀತಿ ದುರುಪಯೋಗ ಆಗುತ್ತೆ ಹಾಗೂ ನಿರುಪಯೋಗ ಆಗುತ್ತೆ ಅಂತಕ್ಕಂತಹ ವಿಚಾರ ಇದಾಗಿದೆ. ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ KSRTC ಬಸ್ ನಿಲ್ದಾಣದ ಎದುರುಗಡೆ ರಾಜ್ಯ ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡಲಾದ ಗಾಂಧಿ ಭವನ ಸುಮಾರು ತಿಂಗಳುಗಳಿಂದ ಇದು ಹಾಳು ಹಂಪೆ ಥರ ಆಗಿದೆ. ಇದು ಯಾವುದೇ ರೀತಿಯ ವೀಕ್ಷಣೆಗೆ ಅನುಕೂಲ ಇಲ್ಲದೆ ಹಾಳು ಹಂಪೆ ಥರ ಆಗಿದೆ. ಆತ್ಮೀಯರೇ, ಇಲ್ಲಿ ಗಾಂಧಿ ಭವನ ನಿರ್ಮಾಣ ಆಗಬೇಕು ಅಂತ ಗಾಂಧೀಜಿರವರ ಅನುಯಾಯಿಗಳ ಅಭಿಮತ ಆಗಿತ್ತು. ಏಕೋ ಏನೋ ಅದು ವೀಕ್ಷಣೆಗೆ ಇಲ್ದಿರ ಬರೀ ಹೊರಗಿನಿಂದ ನೋಡೋ ಒಂದು ವಾತಾವರಣ ಹೇಗಿದೆ ಅಂದರೆ ಮನಸ್ಸಿಗೆ ತುಂಬ ನೋವುಂಟು ಮಾಡುತ್ತೆ. ಇಲ್ಲಿ ಮಳೆ ಬಂದರೆ ನೀರು ಸದಾಕಾಲ ನಿಂತಿರುತ್ತೆ. ಓಪನ್ ಆದ ಗಾಂಧಿ ಭವನದ ದಿನ ಅಷ್ಟೇ, ಆಮೇಲೆ ಇದು ಪೂರ್ತಿ ಬಾಗಿಲು ಮುಚ್ಚಿದೆ. ಇಲ್ಲಿನ ಒಳಗಡೆ ವಾತಾವರಣ ಅತ್ಯಂತ ಮಲಿನವಾಗಿದೆ, ಮಳೆ ನೀರು ನಿಂತಿದೆ. ಗಾಂಧೀಜಿರವರ ಒಂದು ಪ್ರತಿಮೆಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ. ಗಾಂಧೀಜಿಗೆ ಗೌರವ ಸೂಚಿಸಬೇಕು ಅಂತಂದ್ಬಿಟ್ಟು ಗಾಂಧಿ ಭವನ ನಿರ್ಮಾಣ ಮಾಡಿದ್ದಾರೆ. ಆದರೆ ಇಲ್ಲಿನ ಜಿಲ್ಲಾಡಳಿತದ ವೈಫಲ್ಯತೆ ಕಾರಣ ಇದು ಗಾಂಧೀಜಿಗೆ ಗೌರವ ಸಮರ್ಪಣೆ ಅಲ್ಲ. ಇದು ಅವ್ರ ಬಗ್ಗೆ ಅವರ ಎಷ್ಟು ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ ಅಂತ ಅನ್ನೋದನ್ನು ಈ ದಿನ ಸಾಬೀತು ಮಾಡ್ತಾ ಇದೆ. ಅಕ್ಟೋಬರ್ 2ನೇ ತಾರೀಕು ಬಹುಶಃ 2024ನೇ ಇಸ್ವಿ ಇಲ್ಲಿ ಗಾಂಧಿ ಭವನನ ಉದ್ಘಾಟನೆ ಮಾಡಲಾಯಿತು. ಇದಕ್ಕಾಗಿ 3 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ಈ 3 ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ಇಲ್ಲಿ ನಿರುಪಯುಕ್ತ ಆಗಿದೆ ಅಂತ ಹೇಳೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಈ ನಾಮಫಲಕಕ್ಕೆ ಹಿಡಿದಿರುವ ಧೂಳು ಒರೆಸೋರು ಇಲ್ಲಿ ಗತಿ ಇಲ್ಲ. ಈ ಪುರುಷಾರ್ಥಕ್ಕೆ ಇಷ್ಟು ವೆಚ್ಚ ಮಾಡಿ ಇಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಿರುವ ಅಗತ್ಯವಾದರೂ ಏನಿತ್ತು ಎಂಬ ಪ್ರಜ್ಞಾವಂತರ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಗಾಂಧೀಜಿಯವರ ಸಾಹಿತ್ಯ, ಅವರ ತತ್ವಾದರ್ಶಗಳ ಬಗ್ಗೆ ಇರುವ ಪುಸ್ತಕಗಳನ್ನು ಸಾರ್ವಜನಿಕರು ಓದುವುದಕ್ಕೆ ಅವಕಾಶ ಕಲ್ಪಿಸುವುದು ಸೇರಿದಂತೆ ಇತರೆ ವಿಚಾರಗಳು ಇಲ್ಲಿ ಯಾವುದೇ ನಡೆಯುತ್ತಿಲ್ಲ. ಉದ್ಘಾಟನೆ ದಿನ ಹಾಕಿದ ಬಾಗಿಲು ತೆಗೆದೇ ಇಲ್ಲ. ಇನ್ನು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಮುಂದೆ ಗಾಂಧಿ ಭವನ ನಿರ್ಮಾಣ ಮಾಡಲಾಗಿದ್ದು, ಬಸ್ ನಿಲ್ದಾಣದ ಮುಂಭಾಗದಲ್ಲಿಯೇ ಖಾಸಗಿ ವಾಹನಗಳ ನಿಲ್ದಾಣವೂ ಇದ್ದು, ಈ ಖಾಸಗಿ ವಾಹನಗಳ ಚಾಲಕರು ಬಸ್ ನಿಲ್ದಾಣದಲ್ಲಿರುವ ಕೆಲ ಪುಂಡ ಪೋಖರಿಗಳಿಗೆ ಈ ಗಾಂಧಿ ಭವನ ಅಡ್ಡೆಯಾಗಿ ಪರಿವರ್ತನೆಯಾಗಿರುವ ಆರೋಪಗಳು ಇವೆ. ಗಾಂಧಿ ಭವನದ ಆವರಣದಲ್ಲಿ ಖಾಲಿ ಬಾಟಲುಗಳು, ಉದುರಿದ ತರೆಗೆಲೆಗಳಿಂದ ತುಂಬಿದ್ದು, ಗಾಂಧಿ ಗಾರವಾರ್ಥವಾಗಿ ಇವನ್ನು ಸ್ವಚ್ಛಗೊಳಿಸುವವರು ದಿಕ್ಕಿಲ್ಲವಾಗಿದ್ದಾರೆ. ಗಾಂಧಿ ಭವನದ ಈ ದುಸ್ಥಿತಿಯನ್ನು ಕಂಡು 3 ಕೋತಿಗಳು ಕಣ್ಣು, ಕಿವಿ ಮತ್ತು ಬಾಯಿ ಮುಚ್ಚಿಕೊಂಡು ಗಾಂಧಿ ಪ್ರತಿಮೆ ಮುಂದೆ ಕುಳಿತಿದ್ದು, ಇನ್ನಾದರೂ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಗಾಂಧಿ ಭವನಕ್ಕೆ ಮೋಕ್ಷ ನೀಡಲು ಜಿಲ್ಲಾಡಳಿತ ಮುಂದಾಗಲಿದೆಯೇ, ಇಲ್ಲವೇ ಗಾಂಧಿ ಭವನ ಪಾಳು ಬೀಳಲು ನಿರ್ಲಕ್ಷ್ಯ ಮುಂದುವರಿಸಲಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಬಾಲಕರ ಸರ್ಕಾರಿ ಶಾಲೆ ಆವರಣದಲ್ಲಿ ರಾತ್ರೋರಾತ್ರಿ ಪ್ರತಿಷ್ಠಾಪಿಸಿದ ಅಂಬೇಡ್ಕರ್ ಪುತ್ಥಳಿಯನ್ನು ರಾತ್ರೋರಾತ್ರಿಯೇ ತೆರವುಗೊಳಿಸಲಾಗಿದೆ. ನ್ಯಾಯಾಲಯದ ಆದೇಶದ ಮೇರೆಗೆ ಜಿಲ್ಲಾಡಳಿತ ತೆರವುಗೊಳಿಸಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲೆ ಆವರಣದಲ್ಲಿ ರಾತ್ರೋರಾತ್ರಿ ಪ್ರತಿಷ್ಠಾಪಿಸಿದ ಅಂಬೇಡ್ಕರ್ ಪುತ್ಥಳಿಯನ್ನು ರಾತ್ರೋರಾತ್ರಿಯೇ ತೆರವುಗೊಳಿಸಲಾಗಿದೆ. ಇದು ವಿವಾದಿತ ಜಾಗವಾಗಿ ಬದಲಾಗುವ ಜೊತೆಗೆ ಶಾಲಾ ಆವರಣದಲ್ಲಿರುವ ಪುತ್ಥಳಿ ತೆರವುಗೊಳಿಸುವಂತೆ ಹೈಕೋರ್ಟ್ ಆದೇಶಿಸಿದ್ದು, ಕೋರ್ಟಿನ ಆದೇಶದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅಂಬೇಡ್ಕರ್ ಪುತ್ಥಳಿಯನ್ನು ರಾತ್ರೋರಾತ್ರಿ ತೆರವುಗೊಳಿಸಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ವಿವಾದಿತ ಜಾಗದಲ್ಲಿದ್ದ ಅಂಬೇಡ್ಕರ್ ಪುತ್ಥಳಿ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ
ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಆಡಳಿತ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದೆ. 8 ತಿಂಗಳ ಹಿಂದೆ ಬಾಲಕರ ಸರ್ಕಾರಿ ಶಾಲೆ ಆವರಣದಲ್ಲಿ ಸರ್ಕಾರದಿಂದ ಯಾವುದೇ ಅನುಮತಿ ಪಡೆಯದೆ ಅನಧಿಕೃತವಾಗಿ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ಇಡಲಾಗಿತ್ತು. ತಾಲೂಕು ಮತ್ತು ಜಿಲ್ಲಾಡಳಿತ ಅನಧಿಕೃತವಾಗಿ ಇಟ್ಟಿದ್ದ ಅಂಬೇಡ್ಕರ್ ಪುತ್ಥಳಿಗೆ ಬಟ್ಟೆ ಸುತ್ತಿ ಪೊಲೀಸ್ ಬಂದೋಬಸ್ತ್ ಮಾಡಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೊಳಕು ಬಟ್ಟೆ ಸುತ್ತಿ ತಾಲೂಕು ಆಡಳಿತ ಅಪಮಾನ ಮಾಡಿದೆ ಎಂದು ಆರೋಪಿಸಿ ಮತ್ತು ಕೊಳಕು ಬಟ್ಟೆ ತೆರವುಗೊಳಿಸಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿ ಹಲವು ತಿಂಗಳಿನಿಂದ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ, ಕಾಲ್ನಡಿಗೆ ಜಾಥಾ ಮಾಡಲಾಗಿತ್ತು. ಇದಕ್ಕೆ ರಾಜಕೀಯ ಪಕ್ಷಗಳು ಬೆಂಬಲ ಸೂಚಿಸಿದ್ದವು. ನ್ಯಾಯಾಲಯದ ಆದೇಶದಂತೆ ಬುಧವಾರ ಬೆಳಗಿನ ಜಾವ ಸುಮಾರು 4:30 ಸಮಯದಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಬಿಗಿ ಪೊಲೀಸ್ ಬಂದೋಬಸ್ತಿನಲ್ಲಿ ವಿವಾದಿತ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಿದೆ. ಅಂಬೇಡ್ಕರ್ ಪುತ್ಥಳಿಯನ್ನು ರಾತ್ರೋರಾತ್ರಿ ತೆರವುಗೊಳಿಸಿರುವ ವಿಚಾರ ನಗರ ಹಾಗೂ ತಾಲೂಕಿನಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದ್ದಂತೆ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದಲಿತ ಪರ ಸಂಘಟನೆಗಳ ಮುಖಂಡರು ಸ್ಥಳಕ್ಕೆ ಧಾವಿಸಿ ತಾಲೂಕು ಮತ್ತು ಜಿಲ್ಲಾಡಳಿತ ವಿರುದ್ಧ ಕಿಡಿಕಾರಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಆಡಳಿತ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಗರದ ಆಯ್ದ ಪ್ರದೇಶಗಳಲ್ಲಿ 3 ದಿನಗಳ ಕಾಲ ಸೆಕ್ಷನ್ 144 ಜಾರಿ ಮಾಡಿದೆ. ಸದ್ಯ ನಗರದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುವುದರಿಂದ ಮುಂದಿನ ದಿನಗಳಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಕಳೆದ 2 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಧಾರಾಕಾರ ಮಳೆ ಸುರಿದು ನಗರದ ರಾಜಕಾಲುವೆಗಳು ಮುಚ್ಚಿ ಹೋಗಿ ಕೆರೆಯ ನೀರು ನಗರದ ಕೆಲ ಬಡಾವಣೆಗಳಿಗೆ ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು. ಈಗ ಮತ್ತೆ ಮಳೆ ಆರಂಭವಾಗಿದ್ದರೂ ಚಿಕ್ಕಬಳ್ಳಾಪುರ ನಗರದಲ್ಲಿ ಹಾದು ಹೋಗಿರುವ HN ವ್ಯಾಲಿ ರಾಜಕಾಲುವೆಗಳ ಸ್ವಚ್ಛತೆ ನಡೆದಿಲ್ಲ. ಇದರಿಂದ ಯೋಜನೆಯ ಕಾಲುವೆಗಳಲ್ಲಿ ತ್ಯಾಜ್ಯ ಗಿಡಗಂಟೆಗಳು ಬೆಳೆದು ಅಪಾಯದ ಮುನ್ಸೂಚನೆ ನೀಡುತ್ತಿದೆ. ಕಳೆದ 2 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದಿತ್ತು. ರಂಗಧಾಮ ಕೆರೆ ಕೋಡಿಯ ನೀರು ಕಂದವಾರ ಕೆರೆಗೆ ಹರಿದು ಹೋಗುವುದಕ್ಕೂ ಮುಂಚೆ ಕಾಲುವೆಗಳಿಲ್ಲದೆ ನಗರದ ಡಿವೈನ್ ಸಿಟಿ ಬಡಾವಣೆ ಸೇರಿದಂತೆ 16 ಬಡಾವಣೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದ್ದು ಈಗ ಇತಿಹಾಸ. ಇದೀಗ ಮುಂಗಾರು ಆರಂಭಕ್ಕೂ ಮುನ್ನವೇ ಧಾರಾಕಾರ ಮಳೆ ಶುರುವಾಗಿದ್ದು, ಮತ್ತೊಂದೆಡೆ ರಂಗಧಾಮ ಕೆರೆ, ಕಂದವಾರ ಕೆರೆ, ಅಗಲಗುರ್ಕಿ ಕೆರೆಗಳಿಗೆ ಸಂಪರ್ಕ ಕಲ್ಪಿಸುವ ರಾಜಕಾಲುವೆಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ಹಾದು ಹೋಗಿವೆ. ಆದರೆ ಈ ರಾಜಕಾಲುವೆಗಳನ್ನು ನಿರ್ವಹಿಸಬೇಕಾದ HN ವ್ಯಾಲಿ ಯೋಜನೆ ಅಧಿಕಾರಿಗಳು ಕಾಲುವೆಗಳನ್ನು ನಿರ್ವಹಣೆ ಮಾಡದ ಕಾರಣ ರಾಜಕಾಲುವೆಗಳಲ್ಲಿ ತ್ಯಾಜ್ಯ, ಗಿಡಗಂಟೆ, ಮಣ್ಣು ತುಂಬಿಕೊಂಡು ಕಾಲುವೆಗಳು ಮುಚ್ಚಿ ಹೋಗಿದ್ದು ಅಪಾಯದ ಮುನ್ಸೂಚನೆ ಎದುರಾಗಿದೆ. ಸುಮಾರು 2 ವರ್ಷಗಳ ಹಿಂಭಾಗ ಸುಮಾರು ಮಳೆ ಆಗಿ ಚಿಕ್ಕಬಳ್ಳಾಪುರ BB ರಸ್ತೆಯಲ್ಲಿರ್ತಕ್ಕಂಥ ಕಂದವಾರದಿಂದ ಗೋಪಾಲಕೃಷ್ಣ ಕೆರೆಗೆ ಹೋಗ್ತಕ್ಕಂಥ ರಾಜಕಾಲುವೆಗಳೆಲ್ಲ ಭರ್ತಿಯಾಗಿ ಸಾಕಷ್ಟು ರಸ್ತೆಗೆಲ್ಲ ನೀರು ತುಂಬೋಗಿತ್ತು. ಆಗಿನ ನಮ್ಮ ನಾಯಕರಾದ ಡಾಕ್ಟರ್ ಸುಧಾಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಚಿಕ್ಕಬಳ್ಳಾಪುರಕ್ಕೆ ಅವತ್ತೇ ಕರೆಸಿ ಅವತ್ತು ವಿಶೇಷವಾಗಿ ಒಂದು ಪ್ಯಾಕೇಜ್ ಘೋಷಣೆ ಮಾಡಿಸಿ ಹಂಗೆ ಇಮಿಡಿಯೇಟ್ ಒಂದು BB ರಸ್ತೆಯಲ್ಲಿ ಒಂದು ದೊಡ್ಡ ಮಟ್ಟದ ಕಲ್ವಟ್ಟನ್ನು ನಿರ್ಮಾಣ ಮಾಡಿದ್ರು. ಅದರಿಂದ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಮಳೆ ಬಂದಾಗ BB ರಸ್ತೆ ತೊಂದರೆ ಆಗದಿರೋ ಹಾಗೆ ಆಗಿದೆ. ಈಗ ನಾವು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ರಾಜಕಾಲುವೆಗಳಿದೆ. ಅದು ನಾವು ನಗರಸಭೆಯಿಂದ ನಮ್ಮ ಸಿಬ್ಬಂದಿಗಳಿಂದ ಹಂತವಾಗಿ ಕ್ಲಿಯರ್ ಮಾಡ್ತಾಯಿದ್ದೀವಿ. ನಮ್ಗೆ ಯಾವ್ಯಾವ ದೂರುಗಳು ಬರ್ತಾಯಿದೆ ಅದನ್ನೆಲ್ಲ ಹಂತವಾಗಿ ಕ್ಲಿಯರ್ ಮಾಡ್ತಾಯಿದ್ದೀವಿ. ಅಪಾಯದ ಮುನ್ಸೂಚನೆ ಅರಿತ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಗಜೇಂದ್ರ ಹಾಗೂ ನಗರಸಭೆ ಅಧಿಕಾರಿಗಳು HN ವ್ಯಾಲಿ ಯೋಜನೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದರೂ ಯಾರೂ ಸ್ಪಂದಿಸುತ್ತಿಲ್ಲ. ಇದರಿಂದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ನಗರಸಭೆ ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಸಣ್ಣಪುಟ್ಟ ಮೋರಿ ಚರಂಡಿಗಳ ಸ್ವಚ್ಛತೆ ಕಾರ್ಯ ಮಾಡಲು ಮುಂದಾಗಿದೆ.
ಎಚ್ಎನ್ ವ್ಯಾಲಿ ಅಧಿಕಾರಿಗಳು ಕಾಲುವೆಗಳ ಸ್ವಚ್ಛತೆ ನಿರ್ವಹಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯಿಂದ ದೊಡ್ಡ ಅವಾಂತರವೇ ಸೃಷ್ಟಿಯಾಗಲಿದೆ. ಈಗ ನಾವು HL ವ್ಯಾಲಿಯು ಏನು ಬರ್ತೈತೆ ನಮ್ಮ ನಗರದಲ್ಲಿ ಒಂದು ರಾಜಕಾಲುವೆ ಹರಿದು ಹೋಗ್ತೈತೆ. ಅದು ಅವರ HN ವ್ಯಾಲಿ ಅವರು AW ಅವ್ರಿಗೆ ನಾನು ಫೋನ್ ಮಾಡ್ತಾಯಿದ್ದೀನಿ, ಅವ್ರ ಫೋನು ತೆಗಿತಾ ಇಲ್ಲ. ಆದರೆ ಅದು ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಅದನ್ನೆಲ್ಲ ತೆರವುಗೊಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಭರವಸೆ. ಈಗ ಮಳೆ ಬಂದರೆ ನಮ್ಮ ವೆಹಿಕಲಲ್ಲೇ ನಾವು ಒಂದಷ್ಟು ತೆಗಿಯಂತ ನಾವು ಕೆಲಸ ಮಾಡ್ತೀವಿ. ಆದರೆ ಮುನ್ನೆಚ್ಚರಿಕೆಯಿಂದ, ಯಾಕಂದರೆ ಅದು ರಾಜಕಾಲುವೆಯನ್ನು ತೆಗಿಲಿಲ್ಲ ಅಂದರೆ ಆ ಭಾಗದಲ್ಲಿ ಸುಮಾರು ರೈತರಿಗೆ ತೊಂದರೆ ಆಗುತ್ತೆ ಮತ್ತು ನಗರದ ನಿವಾಸಿಗಳಿಗೆ ಮನೆಗಳಲ್ಲಿ ನೀರು ನುಗ್ಗೋಂಥ ಸಂದರ್ಭಗಳು ಇದೆ. ಅದಕ್ಕೋಸ್ಕರ HN ವ್ಯಾಲಿ ಅವರು ಆದಷ್ಟು ಬೇಗ ಮುಂದೆ ಬಂದು ಆ ರಾಜಕಾಲುವೆಯನ್ನು ತೆರವುಗೊಳಿಸ್ಕೋಬೇಕು, ಕ್ಲಿಯರ್ ಮಾಡಿಕೊಡ್ಬೇಕಂತೇಳಿ ಹೇಳ್ತೀನಿ. ಈ ಕಾಲುವೆಯಲ್ಲಿ ಎಲ್ಲ ಏನು ನೀರಲ್ಲಿ ವೇಸ್ಟ್ ಗಿಡಗಳೆಲ್ಲ ಬೆಳೆದಿದೆ. ಸಾಕಷ್ಟು ಜನ ಈ ಕಮರ್ಷಿಯಲ್ಲು ಇರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ತೊಗೊಂಬೋದು ಚೀಲಗಳಲ್ಲಿ ಏನೇನೋ ಅವ್ರದ್ದು ವೇಸ್ಟನ್ನೆಲ್ಲ ತಂದು ಅದು ರಾಜಕಾಲುವೆಗೆ ಇವತ್ತು ನಾವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಸುಮಾರು ಕಂಡು ಬಂತು. ಅದಕ್ಕೆ ಯಾವುದೇ ಕಮರ್ಷಿಯಲ್ ವ್ಯಾಪಾರಸ್ಥರು ಇದ್ದೀರಾ, ಅವರು ಯಾವುದೇ ಕಾರಣಕ್ಕೂ ನೀವು ರಾಜಕಾಲುವೆಗಳಲ್ಲಿ ಸುರಿಬಾರ್ದು. ಮತ್ತು ಈ ಕೋಳಿ ಅಂಗಡಿಗಳವರು, ಈ ಮೀನು ವ್ಯಾಪಾರಸ್ಥರು ಅವರೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಲೋಡ್ಗಳು ಗಟ್ಟ ಮತ್ತು ಡೆಮಾಲೇಷನ್ ಬಿಲ್ಡಿಂಗ್ ಅಂಥ ವೇಸ್ಟ್ ಕೂಡ ತೊಗೊಂಬಂದು ರಾಜಕಾಲುವೆಗಳಿಗೆ ಸುರಿತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ನೀವು ಸುರಿದಲ್ಲೇ ಆದರೆ ತಮ್ಮನ್ನು ಪೆನಾಲ್ಟಿ ಹಾಕಿ ತಮಗೆ ಪನಿಷ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಆ ಥರ ಯಾರು ರಾಜಕಾಲುವೆಗಳಲ್ಲಿ ಸುರಿತಾರೆ ಅವ್ರಿಗೂ ಎಚ್ಚರಿಕೆಯನ್ನು ಒಂದು ಕೊಡ್ತಾ ಇದ್ದೀವಿ. ಮಳೆ ಬಂದರೆ ಮನೆಗೆಲ್ಲ ನುಗ್ಗುತ್ತೆ, ರೋಡಿಗೆಲ್ಲ ಚರಂಡಿ ನೀರೆಲ್ಲ ತುಂಬುತ್ತೆ ಸರ್. ಗಲೀಜು ನೀರು ಬಂದರೆ ತೊಂದರೆನಲ್ಲ ಸರ್, ವಾಸನೆಗೆ ನಡೆಯೋಕ್ಕಾಗ್ತೀರಾ? ಕಾಯಿಲೆಗಳು ಬರುತ್ತೆ, BP ಶುಗರ್ಗಳೈತೆ, ನಮ್ಗೆ ಏಜ್ ಆದಮೇಲೆ ಹೆಂಗಸರ್ ಇರೋಕ್ಕಾಗುತ್ತೆ. ಅದರಿಂದ ದಯವಿಟ್ಟು ಇದು ಗೌರ್ಮೆಂಟ್ ಅವ್ರಿಗೆ ತಿಳಿಸ್ಬಿಟ್ಟು ಇವೆರಡು ಕ್ಲೀನ್ ಮಾಡಿದ್ರೆ ಸಾಕು. ತುಂಬ ಪ್ರಾಬ್ಲಮ್ ಇದೊಂದೇ ನಮಗೆ. ಚರಂಡಿ ಇದೆ ಜಾಸ್ತಿ, ಈಜಿಡಿದೆ ಜಾಸ್ತಿ ಪ್ರಾಬ್ಲಮ್ ನಮ್ಗೆ. ಅದೇ ನೀರು ತುಂಬ ನಮ್ಗೆ ಒಳಗಡೆಕ್ಕೆ ಬಂದುಬಿಡುತ್ತೆ ನೀರಲ್ಲಿ. ರಮೇಶ್ TM, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟ ನ್ಯಾಯಾಲಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ಶಿಡ್ಲಘಟ್ಟ ವಕೀಲ ಸಂಘ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಿಂದ ವಿಶೇಷ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಶಿಡ್ಲಘಟ್ಟದಲ್ಲಿ ಆಯೋಜಿಸಿದ್ದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ರೋಷನ್ ಶಾ ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ನಿರ್ಮಾಣ ಕಾರ್ಯ, ಕೈಗಾರಿಕೆ ಅಥವಾ ಫ್ಯಾಕ್ಟರಿಯಾದರೂ ಕಾರ್ಮಿಕರ ಪಾತ್ರ ಅಮೂಲ್ಯವಾಗಿದೆ. ಆದರೆ ಅವರ ಶ್ರಮಕ್ಕೆ ತಕ್ಕ ಕೂಲಿ, ಮೂಲ ಸೌಕರ್ಯಗಳು, ಆರೋಗ್ಯ ಸೇವೆಗಳು ಹಾಗೂ ರಕ್ಷಣಾ ವ್ಯವಸ್ಥೆಗಳಿಂದ ಕಾರ್ಮಿಕರು ವಂಚಿತರಾಗಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಬೆಳಗ್ಗೆಯಿಂದ ಸಂಜೆಯವರೆಗೆ ದುಡಿದು ಕೂಲಿ ಸಿಗದ ಪರಿಸ್ಥಿತಿಗಳು, ಅನಾವಶ್ಯಕ ಶ್ರಮ, ನಿರ್ದಿಷ್ಟ ಅವಧಿಯಿಲ್ಲದ ದುಡಿಮೆ ಸಾಮಾನ್ಯವಾಗಿದೆ. ವಿಶೇಷವಾಗಿ ರೇಷ್ಮೆ ಉದ್ಯಮದಲ್ಲಿ ದುಡಿಯುವ ಕಾರ್ಮಿಕರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ನೆರವಿಲ್ಲ. ಈ ತೊಂದರೆಗಳು ಇದ್ದರೂ ಅವರಿಗೆ ಆತಂಕದಿಂದ ಬಾಯಿ ಮಾತು ಬರುತ್ತಿಲ್ಲ. ಕಾರ್ಮಿಕರು ಸಂಘಟಿತರಾಗಿ ಕಾನೂನುಬದ್ಧವಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕು ಎಂದರು. ಎಲ್ಲದರಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಕಾರ್ಮಿಕರ ಸಹಭಾಗಿತ್ವ ಅತ್ಯಗತ್ಯ. ಬಟ್ ಆ ಕಾರ್ಮಿಕರಿಗೆ ಅವರ ಸಹಭಾಗಿತ್ವಕ್ಕೆ ತಕ್ಕಂತೆ ಪ್ರತಿಫಲ, ಅವರಿಗೆ ಬೇಕಾಗಿರುವಂಥ ಅವಶ್ಯಕತೆಗಳು, ಮೂಲ ಸೌಕರ್ಯಗಳು, ಸೌಲಭ್ಯಗಳು ದೊರಕ್ತಾ ಇದೆಯೋ ಇಲ್ವೋ ಅನ್ನೋ ವಿಚಾರನೂ ಕೂಡ ಮುಖ್ಯವಾಗಿದೆ. ಎಷ್ಟೋ ಕಾರ್ಮಿಕರು ತಾವು ಬೆಳಗ್ಗೆ ಸಂಜೆ ದುಡಿದು ಸಂಜೆ ಆದ ತಕ್ಷಣ ಅಥವಾ ಒಂದು ವಾರ ಆದ ತಕ್ಷಣ ಅವ್ರಿಗೆ ಬೇಕಾಗಿರೋ ಕೂಲಿನ ಸರಿಯಾದ ಸಮಯದಲ್ಲಿ ದೊರಕದೇ ಇರುವಂಥ ಸಂದರ್ಭಗಳು, ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವರಿಗೆ ಯಾವುದೇ ರೀತಿ ಅನಾಹುತ ಆಗದ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಅಥವಾ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆ ಆದಾಗ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಕೊಡುವಂಥ ಸೌಲಭ್ಯಗಳು, ಅಥವಾ ಅವ್ರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಏನಾದರೂ ಅವಶ್ಯಕತೆ ಇದೆ ಅಂತ ಅದಕ್ಕೆ ರಕ್ಷಣೆ ಕೊಡುವಂಥ ಸೌಲಭ್ಯಗಳು. 18 ವರ್ಷದೊಳಗಿನ ಮಕ್ಕಳನ್ನು ಕಾರ್ಮಿಕರಂತೆ ಬಳಸುವುದು ಕಾನೂನುಬದ್ಧ ಅಪರಾಧವೆಂದು ಎಚ್ಚರಿಸಿ, ಮಕ್ಕಳನ್ನು ಕಾರ್ಮಿಕರಂತೆ ಉಪಯೋಗಿಸಿಕೊಳ್ಳುವವರು ಕಾನೂನಿನ ಅಡಿಯಲ್ಲಿ ಅಪರಾಧಿಗಳಾಗುತ್ತಾರೆ. ಸರ್ಕಾರದ ಜಾಬ್ ಕಾರ್ಡ್, ವಿಮಾ ಕಾರ್ಡ್, ಉಚಿತ ಚಿಕಿತ್ಸೆ,
ಧನ ಸಹಾಯದಂತಹ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬ ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ರಂಜಿತಾ ಎಸ್, ಬಿನು ವರ್ಗೀಸ್, ವಕೀಲ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಕಳೆದ ಬಾರಿ ನಂಜನಗೂಡು ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಇರುವ ಸಸ್ಯಕಾಶಿ ಅಭಿವೃದ್ಧಿಗೆ 7 ಕೋಟಿ ಹಣ ಬಿಡುಗಡೆಯಾಗಿತ್ತು. ಇದರಲ್ಲಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿತ್ತು. 7 ಕೋಟಿ ವೆಚ್ಚದಲ್ಲಿ ನಂಜನಗೂಡು ಪ್ರವಾಸಿ ಮಂದಿರದ ಬಳಿಯ ಸಸ್ಯಕಾಶಿ ಅಭಿವೃದ್ಧಿಗೆ ವೆಚ್ಚ ಮಾಡಿದರೂ ಅಭಿವೃದ್ಧಿ ಕಾಣದೆ ಗಿಡಗಂಟಿಗಳು ಬೆಳೆದು ನಿಂತಿದ್ದು ಪ್ರಸ್ತುತ ಅಭಿವೃದ್ಧಿ ಕಾರ್ಯ ಮಾಡಲಾಗುತ್ತಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ಪಟ್ಟಣದ ಸಸ್ಯಕಾಶಿ, ಹುಲ್ಲಹಳ್ಳಿ ರಸ್ತೆ ಅಭಿವೃದ್ಧಿ ಸೇರಿದಂತೆ ಉಪ್ಪಿನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ನಿರ್ಮಾಣ, ಮಾಡ್ರಹಳ್ಳಿ ಮತ್ತು ಶ್ರೀನಗರ ಗ್ರಾಮಗಳಲ್ಲಿ ರಸ್ತೆಗಳಿಗೆ 3.13 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಪಟ್ಟಣದಲ್ಲಿರುವ ಸಸ್ಯಕಾಶಿ ಅಭಿವೃದ್ಧಿಯಾಗಿರುವುದರಿಂದ ಇಲ್ಲಿನ ಜನತೆಗೆ ಅನುಕೂಲವಾಗುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಜಾರಕಿಹೊಳಿ ಸಹಕಾರದೊಂದಿಗೆ ಸಸ್ಯಕಾಶಿ ಪೂರ್ಣಗೊಳಿಸಲಾಗುವುದು ಎಂದರು. ಸಮುದಾಯ ಭವನಕ್ಕೆ ನಾವೆಲ್ಲೂ ಸೇರಿ ಭೂಮಿ ಪೂಜೆ ಮಾಡಿದ್ದೇವೆ. ಇದು ಸುಮಾರು 20 ಲಕ್ಷ ವೆಚ್ಚಕ್ಕೆ ಕಾಮಗಾರಿ ನಡೆದಿದೆ. ಮೊದಲನೇ ಹಂತದಲ್ಲಿ ಸುಮಾರು 5 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ನಾವು ನೀಡಿದ್ದೇವೆ. ಮುಖ್ಯವಾಗಿ
ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕ್ಷೇತ್ರದ ಮಾನ್ಯ ಶಾಸಕರು, ಈ ಗ್ರಾಮದ ಎಲ್ಲ ಹಿರಿಯರೇ, ಎಲ್ಲ ನನ್ನ ತಾಯಂದಿರೇ, ನನ್ನ ಎಲ್ಲ ಅಣ್ಣ ತಮ್ಮಂದಿರು, ನನ್ನ ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ದಿವಸ ಈಗಾಗಲೇ ಉಳ್ಕಳ್ಳಿ ಶ್ರೀನಾಥ್ ಹೇಳಿದಂತೆ ನಿಮ್ಮ ಗ್ರಾಮಕ್ಕೆ ಒಂದು ಉತ್ತಮವಾದಂಥ ಭವನ, ಮುಖ್ಯ ರಸ್ತೆಯಲ್ಲೇ ಒಂದು ಒಳ್ಳೆ ಭವನವನ್ನು ನಿರ್ಮಾಣ ಮಾಡುವಂಥ ಒಂದು ಅವಕಾಶ ನಿಮಗೆ ಇವತ್ತು ಬಂದಿದೆ. ಒಂದು ಒಳ್ಳೆ ಭವನವನ್ನು ಅಲ್ಲಿ ನಿರ್ಮಾಣವನ್ನು ಮಾಡಿಕೊಳ್ಳಿ, ಅದರ ಸದುಪಯೋಗವನ್ನು ಪಡ್ಕೊಳ್ಳಿ. ಪಟ್ಟಣದಿಂದ ಹುಲ್ಲಹಳ್ಳಿ ಗ್ರಾಮಕ್ಕೆ ತೆರಳುವ ರಸ್ತೆ ಹದಗೆಟ್ಟಿದ್ದು ಈಗಾಗಲೇ 2 ಕೋಟಿ ಹಣ ಬಿಡುಗಡೆಯಾಗಿದೆ. ಶೀಘ್ರದಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳಲಿದೆ. ತಾಲೂಕಿನ ಹಲವು ಸಿಸಿ ರಸ್ತೆಗಳು, ಅಂಬೇಡ್ಕರ್ ಭವನಗಳು ನಿರ್ಮಾಣವಾಗಲಿವೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗ್ರಾಮ ದೇವತೆ ನರಸಿಂಹಪೇಟೆಯ ಶ್ರೀ ಗಂಗಾಭವಾನಿ ದೇವಿಯ 22ನೇ ವರ್ಷದ ಗಂಗಾ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಗಂಗಾಭವಾನಿ ದೇವಿಯ ಮೆರವಣಿಗೆಯನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಮಾಡಲಾಯಿತು. ಗಂಗಾಭವಾನಿ ಅಮ್ಮನವರಿಗೆ ಪ್ರತಿ ಶುಕ್ರವಾರ, ಮಂಗಳವಾರ ನಗರದ 11 ಸ್ಥಳಗಳಲ್ಲಿ ಸಲ್ಲ ಮುದ್ದೆ ಇಟ್ಟು ಭಕ್ತಾದಿಗಳು ತಮ್ಮ ಹರಕೆ ನೆರವೇರಿಸಿದರು. ಪ್ರಸಿದ್ಧ ನರಸಿಂಹಪೇಟೆ ಶ್ರೀ ಗಂಗಾಭವಾನಿ ದೇವಿ ದೇವಾಲಯದ ವಾರ್ಷಿಕೋತ್ಸವ ಗಂಗಾ ಜಾತ್ರೆ ಪ್ರಯುಕ್ತ ಊರು ಮುಂದೆ ಅಗ್ನಿಕುಂಡ ಪ್ರವೇಶ ಮಾಡಿದ ನಂತರ ರಾತ್ರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಲಂಕಾರ ಮಾಡಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಕೀಲು ಕುದುರೆ, ಮಹಿಳಾ ವೃಂದ ಸಾಹಿತ್ಯ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಗಂಗಾಭವಾನಿ ದೇವಿಯನ್ನು ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಗಂಗಮ್ಮ ದೇವಿಯ ದೀಪೋತ್ಸವ, ಗಂಗಾ ಜಾತ್ರೆ ಪ್ರಯುಕ್ತ ನಗರದ ಬಹುತೇಕ ಎಲ್ಲಾ ಬಡಾವಣೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಜಾತ್ರೆ ಪ್ರಯುಕ್ತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ನೇತೃತ್ವದಲ್ಲಿ ಚಿಂತಾಮಣಿ ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಯ್ ಕುಮಾರ್ ಸೇರಿದಂತೆ 100 ಮಂದಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಒಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ.
engineer choices, architect choices, corporates house owners, carpenter choices, hardware dealers ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟಪಲ್ಲಿಯಲ್ಲಿ ತೆಲುಗು ನಟ ಜೂನಿಯರ್ NTR ಅಭಿಮಾನಿಗಳಿಂದ ಅವರ 42ನೇ ಹುಟ್ಟುಹಬ್ಬ ಆಚರಿಸಲಾಯಿತು. ಸಿಹಿ ಹಂಚಿ, ಕೇಕ್ ಕತ್ತರಿಸಿ ಗ್ರಾಮಸ್ಥರಿಗೆ ಬಿರಿಯಾನಿ ಹಂಚುವ ಮೂಲಕ ಹುಟ್ಟುಹಬ್ಬ ಆಚರಿಸಿದರು. ಈ ವೇಳೆ ಮಾತನಾಡಿದ NTR ಅಭಿಮಾನಿಗಳು, ಜೂನಿಯರ್ NTRಗೆ 100 ವರ್ಷ ಆಯುಷ್ಯ ಆರೋಗ್ಯ ನೀಡಲೆಂದು, ಸಿನಿಮಾ ರಂಗದಲ್ಲಿ ಇನ್ನೂ ಹೆಚ್ಚು ಯಶಸ್ಸು ಕಾಣಲೆಂದು ಹಾರೈಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಘಾಟನೆಗೆ ಸೀಮಿತವಾದ ಚಿಕ್ಕಬಳ್ಳಾಪುರದ ಗಾಂಧಿ ಭವನ, ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ನಿರ್ಮಾಣವಾದ ಕಟ್ಟಡ 8 ತಿಂಗಳಿಂದ ಗಾಂಧಿ ಭವನದ ಬಾಗಿಲೇ ತೆರೆದಿಲ್ಲ. ಕಸದಿಂದ ತುಂಬಿ ನಾರುತ್ತಿರುವ ಗಾಂಧಿ ಭವನ. ಚಿಂತಾಮಣಿ ನಗರದ ಸರ್ಕಾರಿ ಶಾಲೆಯಲ್ಲಿ ಅನುಮತಿ ಇಲ್ಲದೆ ಪ್ರತಿಷ್ಠಾಪಿಸಿದ ಅಂಬೇಡ್ಕರ್ ಪುತ್ಥಳಿ ರಾತ್ರೋರಾತ್ರಿ ತೆರವು. ಹೈಕೋರ್ಟ್ ಆದೇಶದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತವೇ ತೆರವು. ಮುಂಜಾಗ್ರತಾ ಕ್ರಮವಾಗಿ ಚಿಂತಾಮಣಿಯಲ್ಲಿ ನಿಷೇಧಾಜ್ಞೆ ಜಾರಿ. ಮಳೆಗಾಲ ಆರಂಭವಾದರೂ ಚಿಕ್ಕಬಳ್ಳಾಪುರದಲ್ಲಿ HN ವ್ಯಾಲಿ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯ. HN ವ್ಯಾಲಿ ಕಾಲುವೆಗಳು ಹೂಳಿನಿಂದ ಮುಚ್ಚಿದರೂ ಕ್ರಮ ಇಲ್ಲ. ಮಳೆಯಾದರೆ ಚಿಕ್ಕಬಳ್ಳಾಪುರಕ್ಕೆ ಜಲಾವೃತ ಭೀತಿ. ಶಿಡ್ಲಘಟ್ಟದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ, ಕಾರ್ಮಿಕರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಬಾಲಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ ಎಂದ ನ್ಯಾಯಾಧೀಶರು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.